ನಮಸ್ಕಾರ, ವೆಲ್ಕಮ್ ಟು ತುಜ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತು ಒಳ್ಳೆ ಒಂದು ಖುಷಿ ವಿಚಾರನ ತೊಗೊಂಬಂದಿದ್ದೀನಿ. ಇಷ್ಟದಿಂದ ಒಂದು ಫಲನ ನನಗೆ ಸಿಕ್ಕಿದೆ. ಹಾಗೆ ರಾಯರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಒಂದು ಒಳ್ಳೆ ಖುಷಿ ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಯಿಂದ ಮತ್ತು ರಾಯರ ಆಶೀರ್ವಾದದಿಂದ, ಹಾಗೆ ದೇವರ ಭಗವಂತನ ಪರಮೇಶ್ವರನ ಆಶೀರ್ವಾದದಿಂದ ಇದೆಲ್ಲ ನಡೆದಿದೆ ಅಂತಲೇ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಫಸ್ಟಾಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಇವತ್ತಿನ ವಿಡಿಯೋ ತುಂಬ ಖುಷಿ ವಿಚಾರ ಆಗಿರೋದ್ರಿಂದ ನೀವು ಕೂಡ ಈ ಖುಷಿನ ನಿಮ್ಮ ಜೊತೆ ನಾನು ಹಂಚ್ಕೊಳಕ್ಕೆ ಬಂದಿದ್ದೀನಿ ಅಂದರೆ ಆ ಖುಷಿನ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಮತ್ತು ಎಲ್ಲರಿಗೂ ಇನ್ನೊಂದು ಸತಿ ತುಂಬ ಹೃದಯದ ಧನ್ಯವಾದಗಳನ್ನು. ಕಾರಣ ಹೇಳ್ದೇನೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಡಿ. ಖಂಡಿತ ಕಾರಣನ ಹೇಳ್ತೀನಿ. ಅದಕ್ಕಂತ ನೀವು ವಿಡಿಯೋ ಮಾಡ್ತಾ ಇರೋದು ಹೇಳಿದೆ ಅಂತೂ ಇರಲ್ಲ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಏನಪ್ಪ ಅಂತಂದರೆ ನಾನೊಂದು ವಿಡಿಯೋ ಮಾಡಿದ್ದೆ. ಯಾವುದು? ಅಶೋಕ ಮರದ ಎಲೆದು ವಿಡಿಯೋ ಮಾಡಿದ್ದೆ. ಅದು ಏನಂದರೆ ನನ್ನ ಜೀವನದ ಅನುಭವ. ಅದು ನನ್ನ ಜೀವನದ ಅನುಭವದಲ್ಲಿ ನನಗೇನು ಲಾಭ ಆಯಿತು, ಏನು ನಷ್ಟ ಆಯಿತು, ಅದ್ರ ವಿಚಾರವಾಗಿ ನಿಮ್ಮ ಜೊತೆಗೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೆ. ಯಾಕಂದರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ನನಗೆ ಆ ಎಲೆನೇ ನನ್ನ ಜೀವನನ ಹೊಸ ದಾರಿನ ತೋರಿಸಿದ್ದು, ನನ್ನ ಜೀವನನ ಒಂದು ರೂಪಿಸಿರೋದು ಆ ಎಲೆನೇ. ಹಾಗಾಗಿಬಿಟ್ಟು ನನಗೆ ಒಂದು ದಾರಿ ತೋರಿಸಿದೆ, ಒಂದು ಜೀವನನ ರೂಪಿಸ್ಕೊಟ್ಟಿದೆ ಆ ಎಲೆ. ಅಂದರೆ ಇನ್ನೊಬ್ರಿಗೂ ನನ್ನಂಥ ಕಷ್ಟ ಯಾರಿಗಿರುತ್ತೆ ಅವ್ರಿಗೆ ಆಗಲಿ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಮಾಡೋಕ್ಕಿದ್ದೆ. ತುಂಬ ಜನ ಆ ವಿಡಿಯೋನ ನೋಡಿದ್ದಾರೆ. ತುಂಬ ಜನ ನೋಡಿದ್ದಾರೆ ಅನ್ನೋದಕ್ಕಿಂತ 1,00,000 ಜನ ನೋಡಿದ್ದಾರೆ ಆ ವಿಡಿಯೋನ. ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲಿ ಆ ಎಲೆ ಎಷ್ಟು ಕೆಲಸ ಮಾಡಿದೆ, ನನ್ನ ಜೀವನದಲ್ಲಿ ಇರೋ ಕಷ್ಟಗಳನ್ನ ಎಲ್ಲ ಪರಿಹಾರ ಮಾಡಿ ನನಗೊಂದು ಬದುಕಿನ ದಾರಿಯನ್ನು ತೋರಿಸ್ಕೊಟ್ಟಿದೆ ನೋಡಿ. ಅದೇ ಥರ ನಿಮ್ಮ ಜೀವನದಲ್ಲಿ ಕೂಡ ಆ ಬದುಕಿನ ದಾರಿನ ತೋರಿಸ್ಕೊಡ್ಲಿ. ಅದರಿಂದ ಎಷ್ಟು ಲಾಭ ಇದೆ ಅಂತ ಅದನ್ನು ಪೂಜೆ ಮಾಡಿದವ್ರಿಗೆ ಮಾತ್ರ ಗೊತ್ತು. ಈಗ ಆಲ್ರೆಡಿ ನನಗೆ 4 ಜನ ಫೋನ್ ಮಾಡಿ ಹೇಳಿದ್ದಾರೆ, 1-2 ಮೆಸೇಜ್ ಮಾಡಿ ಹೇಳಿದ್ದಾರೆ, ಇಲ್ಲ ನಮಗೆ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಇದೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಯಿತು. ಇವಾಗ ನಾವು ಇಷ್ಟು 1,00,000ದಲ್ಲಿ ಒಂದು 10 ಜನಕ್ಕಾದರೂ ಉಪಯೋಗ ಆದರೆ ಸಾಕು ಅನಿಸ್ಬಿಟ್ಟಿದೆ. ಯಾಕಂದರೆ ಅಷ್ಟು 10 ಜನದ ನೋವಾದರೂ ಕಮ್ಮಿ ಆಗಿರುತ್ತೆ, ಅವ್ರು ಅಂದ್ಕೊಂಡಿರೋ ಕೆಲಸ ಆದರೂ ಆಗಿರುತ್ತೆ. ಅಷ್ಟೇ ನನಗೆ ಬೇಕಾಗಿರೋದು. ಇಲ್ಲಿ ಜಾಸ್ತಿ ಏನೂ ನನಗೆ ಅಷ್ಟು ಇದು ಇಲ್ಲ. ಅಂದರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತಲ್ಲ, ಇನ್ನೊಬ್ರು ಅವ್ರ ನೋವನ್ನ ಹೋಗಿ ಇವರಿಂದ ಹಿಂಗೆ ತಿಳ್ಕೊಂಡು ಇದನ್ನು ಮಾಡಿದ್ವಿ, ನಮಗೆ ಇದು ಒಳ್ಳೇದಾಗಿದೆ ಅಂತ ಅವ್ರ ಮನಸ್ಸಲ್ಲಿ ಹರಿಸ್ತಾರಲ್ಲ, ಅದು ನನಗೆ ಖಂಡಿತ ಒಳ್ಳೇದಾಗುತ್ತೆ. ಹಾಗಾಗ್ಬಿಟ್ಟು ತುಂಬಾ ಖುಷಿಯಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಇನ್ನು ನೀವು ಯಾರೆಲ್ಲ ಪೂಜೆನ ಮಾಡಿಲ್ಲ ಖಂಡಿತ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬರೀ ಒಂದು ಎಲೆಯಿಂದ ಸಾಧ್ಯನಾ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ. ಒಂದೇ ನಿಮಗೆ ಉದಾಹರಣೆ ಕೊಡ್ತೀನಿ. ಒಂದು ಕರಿಬೇವಿನ ಕಡ್ಡಿ ಕೂಡ ಉಪಯೋಗ ಬರುತ್ತೆ, ಯೋಚನೆ ಮಾಡಿ. ಆ ಎಲೆ ಬಿಟ್ಟಾಕಿ ಒಂದು ಕರಿಬೇವಿನ ಕಡ್ಡಿನೂ ಒಂದು ಕೆಲ್ಸಕ್ಕೆ ಬರುತ್ತೆ. ಏನಂದರೆ ನಿಮ್ಗೆ ಹಲ್ಲಾಗಿ ತಿಂದ ಮೇಲೆ ಅದೇ ಬೇಕು ತೆಗಿಯೋಕೆ, ಕಡ್ಡಿನೇ ಬೇಕು. ಒಂದು ಕಡ್ಡಿನೂ ಕೆಲ್ಸಕ್ಕೆ ಬರುತ್ತೆ ಅಂದಮೇಲೆ ಆ ಎಲೆ ಕೆಲ್ಸಕ್ಕೆ ಬರಲ್ಲ ಅಂತ ನೀವು ಅನ್ಕೊಳ್ಳೋದು ತುಂಬ ದಡ್ಡತನ. ಆಯಿತಾ? ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿರ್ತೀರಿ, ಅದೇನು ಇನ್ನೂ ಹೇಳಲ್ಲ. ತುಂಬ ಬ್ಯಾಡ್ ಕಮೆಂಟು ಬಂತು, ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟ ಆಗಿದೆ ಅಂತ ಕೂಡ ನಾನು ನಿಮಗೆ ಹೇಳಬೇಕು. ಅದಕ್ಕೂ ಮೇನ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ಪೂಜೆ ಮಾಡಿದವ್ರಿಗೆ ಫಲ ಸಿಕ್ಕಿರೋದು ಒಂದು, ಈ ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಆ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ನೋಡಿ, ಅವ್ರ ಬಗ್ಗೆ ನಾನು ಮಾತಾಡೋದು ತುಂಬಾ ಇದೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬಾ ಖುಷಿಯಾಗಿದೆ. ಯಾರೆಲ್ಲ ನೀವು ಇನ್ನೂ ಪೂಜೆ ಮಾಡಿಲ್ಲ ಖಂಡಿತ ಒಂದು ಪೂಜೆನ ಮಾಡ್ಕೊಳ್ರಿ, ಖಂಡಿತ ಒಳ್ಳೇದಾಗುತ್ತೆ. ಇದು ಯಾರೋ ನನಗೆ ಹೇಳಿದ್ದಲ್ಲ, ಯಾವ ಶಾಸ್ತ್ರಿಗಳು ಹೇಳಿದ್ದಲ್ಲ, ಯಾರೋ ದೇವ್ರು ಹೇಳೋರು ಹೇಳಿದ್ದಲ್ಲ, ಎಲ್ಲೋ ಹೋಗಿ ಸ್ವಾಮೀಜಿಗಳ ಹತ್ರ ತಂದಿದ್ದಲ್ಲ. ನನ್ನ ಅನುಭವದಲ್ಲಿ ಸುಮ್ಮನೆ ಒಂದು ಮಾತಲ್ಲಿ ನಾವು ಕೂತ್ಕೊಂಡಾಗ ಮಾತಾಡಿದಾಗ ಯಾರೋ ಹಿಂಗೆ ಮಾಡಿದ್ರಂತೆ, ಅವ್ರಿಗೇನೋ ಒಳ್ಳೇದಾಯಿತು ಅಂತೆ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಂತ ಅವ್ರು ನನಗೆ ಒಂದು 3 ವರ್ಷದ ಹಿಂದೆ ಹೇಳಿದ ಮಾತು ನನಗೆ ಸಡನ್ನಾಗಿ ತುಂಬ ನೋವಲ್ಲಿದ್ದಾಗ ನೆನಪಾಗಿ ಅದನ್ನು ನಾನು ಟೈಮ್ ನೋಡಲಿಲ್ಲ, ಅವತ್ತು ವಾರ ನೋಡಲಿಲ್ಲ, ಏನೂ ನೋಡಿಲ್ಲ. ಅದೇ ಹೇಳ್ತಾರಲ್ಲ, ಒಳ್ಳೆ ಟೈಮ್ ಬರಬೇಕಂದ್ರೆ ಏನೂ ಅಲ್ಲಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವುದೂ ನೋಡಿಲ್ಲ. ಅವತ್ತು ಭಾನುವಾರ ದಿವಸ ಸಾಯಂಕಾಲ 4 ಗಂಟೆಗೆ ತೊಗೊಂಬಂದು 6 ಗಂಟೆಗೆ ನಾನು ಅದು ಪೂಜೆ ಮಾಡಿರೋದು. ಭಾನುವಾರ ಪೂಜೆ ಮಾಡಿದ್ದೀನಿ, ಸೋಮವಾರ ಒಂದೇ ದಿವಸ, ಮಂಗಳವಾರನೇ ಅದ್ರ ಫಲ ನನಗೆ ಗೊತ್ತಾಗ್ಬಿಡ್ತು, ಅದ್ರ ಫಲ ನನಗೆ ಸಿಕ್ಬಿಡ್ತು. ಹಂಗಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿರೋದು. ನಿಮಗೆ ನಂಬಿಕೆ ಇಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ, ಖಂಡಿತವಾದೊಂದು ಮಾಡಿ ನೋಡಿ. ನಿಮ್ದು ಯಾವುದಾದ್ರೂ ಒಂದಾದ್ರೂ ಜೀವನದಲ್ಲಿ ಕೊರತೆ ಇದ್ದೇ ಇರುತ್ತೆ. ಆ ವಿಷಯವಾಗಿ ಅದೊಂದು ಪೂಜೆ ಮಾಡಿ ನೋಡಿ. ನಿಮಗೆ ಅದು ನಂಬಿಕೆನೋ ಮೂಢನಂಬಿಕೆನೋ, ಅದೊಂದು ಬರೇ ಎಲೆ, ಅದೊಂದು ಬರೇ ಮರ. ಆಮೇಲೆ ಹೇಳ್ತಾರೆ ಕೆಲವು ಜನ ಅದನ್ನು ಏನು ಹೇಳಿದ್ರು ಅಷ್ಟಕ್ಕೂ ಅದು ನಮ್ಮ ದೇಶದ ಮರನೇ ಅಲ್ಲ ಅದು ಅಂತ ಹೇಳ್ಬಿಟ್ಟು. ಅದು ಯಾವ ದೇಶದೋ ಯಾವ ನಾಡಿನೋ ನನಗಂತೂ ಗೊತ್ತಿಲ್ಲ. ನನ್ನ ಜೀವನಕ್ಕೆ ಒಂದು ದಾರಿ ದೀಪ ಆಗಿದೆಯಾ, ನನ್ನ ಜೀವನ ಒಂದು ಹೊಸ ಬೆಳಕು ತೋರಿಸಿದೆಯಾ, ಅಷ್ಟು ಸಾಕು ಅಲ್ವಾ? ನಾನು ಕೇಳ್ತೀನಿ, ಒಂದು ನಿಮಗೆ ಇಡೀ ನಿಮ್ಮ ಈ ದೇಶದಲ್ಲಿ ಗಿಡ ಅದು ಎಷ್ಟೊಂದಿದೆ ಅಲ್ವಾ? ಅದು ಎಷ್ಟು ಗಾಳಿಗಳನ್ನ ಅಥವಾ ಧೂಳುಗಳನ್ನ ಎಲ್ಲ ಎಳ್ಕೊಂಡು ನಿಮಗೆ ಸುರಕ್ಷತೆ ಕೊಡ್ತಾ ಇದೆ. ಅದು ನಿಮಗೆ ಕೆಟ್ಟದಾಗಿ ಗಿಡನ ಕಾಣಿಸ್ತಾ ಇದೆ. ಊರಿಗಿಂದ ಎಲ್ಲೆಲ್ಲೋ ಜನಗಳನ್ನ ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಮಾತ್ರ ತಲೆ ಮೇಲೆ ಎತ್ಕೊಂಡು ಮೇರಿಸ್ತಾ ಇದ್ರ. ಪರವಾಗಿಲ್ಲ, ಅದು ನಿಮ್ಮ ಇಚ್ಛೆ, ನನಗೆ ಬೇಕಾಗಿಲ್ಲ. ಅಂದರೆ ನಾನು ಉದಾಹರಣೆ ಹೇಳ್ತಿದ್ದೆ, ಒಂದು ಮರದಲ್ಲಿ ನೀವು ಭೇದ ಭಾವ ಮಾಡ್ತಿರೋದು ನಮ್ಮ ದೇಶದಲ್ಲ, ಅದು ನಮ್ಮ ನಾಡಿಂದಲ್ಲ ಅಂತ ಹೇಳ್ಬಿಟ್ಟು ನೀವೇ ಬೇರೆ ದೇಶದಲ್ಲಿ ಹೋಗಿ ಜೀವನ ಮಾಡ್ತೀರಾ, ಬೇರೆದವ್ರು ಬಂದು ಇಲ್ಲಿ ಜೀವನ ಮಾಡ್ತಾರೆ.
ಹಂಗಂತ ಏನು ಮಾಡೋಕ್ಕಾಗುತ್ತೆ, ಎಲ್ಲನೂ ಬಿಟ್ಬಿಡೋಕ್ಕಾಗತ್ತೆ? ಹಾಗಲ್ಲ, ಬಿಡೋದು ಇಲ್ಲ ಯಾರೂ. ಬೇಕಂತ ಅವ್ರ ಜೊತೆಗೆ ಅರ್ಧ ಜೀವನ ಕಳೆದು ಬಿಟ್ಟಿರ್ತಾರೆ. ಹಂಗಿರುತ್ತೆ. ಯಾವುದೂ ಇಲ್ಲಿ ಭೇದ ಭಾವ ಮಾಡೋದು ಬೇಕಾಗಿಲ್ಲ. ಇವಾಗ ಜೀವನಕ್ಕೆ ಆ ಒಂದು ಗಿಡನ ಮರನ ನಮಗೆ ಆಸರೆಯಾಗಿ ನಿಂತ್ಕೊಂಡಿದೆ ಅಂದರೆ ಅದು ನಮ್ಮ ಪಾಲಿನ ದೇವ್ರು ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ದೇವ್ರು ಸತ್ಯವಾಗ್ಲೂ ಅದು ದೇವ್ರೇ ನನಗೆ ಅಂತೂ. ನನ್ನ ಜೀವನದಲ್ಲಿ ಇದು ಎಲೆನ ನನಗೆ ಎಷ್ಟು ಉದ್ಧಾರ ಮಾಡಿದೆ ಅಂದರೆ ನನಗೆ ಅದು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟಿದೆ ನನ್ನ ಜೀವನದಲ್ಲಿ ಆಗಿರೋ ಬದಲಾವಣೆಗಳು, ಒಂದೆರಡು ಅಲ್ಲ, ಅಷ್ಟೊಂದು ಬದಲಾವಣೆ ಆಗಿದೆ. ಹಾಗಾಗಿ ಆ ವಿಡಿಯೋ ಮಾಡಿದ್ದಕ್ಕೆ ಬ್ಯಾಡ್ ಕಮೆಂಟ್ ಹಾಕಿದವರು ಮಾತು. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಖುಷಿಯಾಗಿದೆ ನೀವು ಬ್ಯಾಡ್ ಕಮೆಂಟ್ ಹಾಕಿದ್ರಿಂದ. ಎಷ್ಟು ಖುಷಿಯಾಗಿದೆ ಅಂದರೆ ಅದನ್ನೂ ಹೇಳಲ್ಲ ನಾನು, ಅಷ್ಟು ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ? ಬ್ಯಾಡ್ ಕಮೆಂಟ್ ಹಾಕಿದ್ರೆ ಎಲ್ಲರೂ ಬೈತಾರೆ, ನೀವೇನು ಹಿಂಗೆ ಥ್ಯಾಂಕ್ಸ್ ಹೇಳ್ತೀರ ಅಂತ ಅನ್ಕೋಬೋದು. ನಿಜವಾಗ್ಲೂ ರೀ, ಬ್ಯಾಡ್ ಕಮೆಂಟ್ ಹಾಕೋರನ್ನ ಬೈಲಿಕ್ಕೆ ಹೋಗ್ಬಿಡ್ರಿ. ಯಾಕಪ್ಪ ಅಂತಂದರೆ ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ನಾನಂತೂ ತುಂಬ ಕಲ್ತಿದ್ದೀನಿ ಅವರಿಂದ. ಅವ್ರು ಬ್ಯಾಡ್ ಕಮೆಂಟ್ ಒಂದೊಂದು ಏನು ಹಾಕಿದಾರೋ ನೋಡಿ, ಅದು ಒಂದೊಂದು ನಾನು ಕಲ್ತಿದ್ದೀನಿ. ಯಾಕಂದರೆ ನೀನು ಮಾತಾಡೋದು ಜಾಸ್ತಿ ಆಯಿತು, ನೀನು ಹೇಳ್ದೆ ಇದು ಮಾಡೋಕ್ಕಾಗುತ್ತಾ, ಇದನ್ನೆಲ್ಲ ನಂಬೋದು, ಜೀವನ ಸರಿ ಹೋಗುತ್ತಾ, ಈ ಥರದ್ದೆಲ್ಲ ಹಾಕಿದಾಗ ನಾನು ಒಂದೊಂದು ಮಾತುಗಳನ್ನ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು ಅಲ್ವಾ. ಹೌದು, ನಾನು ಮಾತಾಡಿದೆ ನಂತರ ಬ್ಯಾಡ್ ಕಮೆಂಟ್ ಒಂದೊಂದು ರೀತಿಯಲ್ಲಿ ಹಾಕಿದ್ರು. ಮಾತಾಡ್ತಾ ಇದ್ದೀನ, ಬೇಡ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ, ಅದು ತಪ್ಪು ನನಗೆ ಅರಿವಾಯಿತು. ಅದು ಒಂದು. ಆಮೇಲೆ ತುಂಬ ಲೆಂತ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ಅಂತ ಹೇಳಿದ್ರು. ಹೌದಾ, ಲೆಂತಿ ಆಗ್ತಾಯಿದೆ, ಅವ್ರ ಮನಸ್ಸಿಗೆ ನೋವು ಆಗ್ತಾಯಿದೆ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ನೋಡೋರಿಗೆ ಅವ್ರಿಗೆ ಖುಷಿ ಆಗಬೇಕು, ನೋವಾಗಬಾರ್ದು. ಹಾಗಾಗಿಬಿಟ್ಟು ನೋವಾಗ್ತಾಯಿದೆ, ಬೇಡ ಕಮ್ಮಿ ಮಾಡೋಣ ವಿಡಿಯೋ. ಅದು ಒಂದು ಅರ್ಥ ಆಯಿತು. ಪ್ರತಿಯೊಂದೊಂದು ಹಂಗೆ ಯಾವುದಾದ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು ಪ್ರತಿಯೊಂದೊಂದು ಯೋಚನೆ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ ಅರ್ಥ ಇದೆ. ಯಾರೋ ಬೈತಾರೆ ಅಂತ ಅವ್ರಿಗೆ ದೂಡಬಾರ್ದು. ನಿಜವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ ಯಾರೋ ಬೈದರು ಅಂದರೆ ಅದು ತಪ್ಪು ಅಲ್ಲ. ಅದು ಯಾಕೆ ಬೈದರು ಅಂತ ಯೋಚನೆ ಮಾಡಿದಾಗ ಅದು ನಮ್ಮ ಬದುಕಿನ ದಾರಿಯಾಗಿರುತ್ತೆ. ನಾನು ತುಂಬಾ ಕಲಿತೆ ಅವ್ರ ಬ್ಯಾಡ್ ಕಮೆಂಟ್ಗಳಲ್ಲಿ. ನಾನು ಡಿಲೀಟ್ ಕೂಡ ಮಾಡಿಲ್ಲ, ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದೀನಿ. ಸದ್ಯಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀನಿ. ಕೆಲವೊಬ್ರಿಗೆ ರೇಗಿದ್ದೀನಿ ಅಂದರೆ ಅದು ಸ್ವಲ್ಪ ಟೈಮ್ ತೊಗೊಂಡು ಕೂತ್ಕೊಂಡು ಮಾತಾಡಿದಾಗ ನನಗೆ ಅರಿವಾಗಿದ್ದು ನಿಜಕ್ಕೂ ಬ್ಯಾಡ್ ಕಮೆಂಟ್ ಅದು ಅಲ್ಲ. ಅದು ತುಂಬಾ ಒಳ್ಳೆ ಕಮೆಂಟು ನಮ್ಮ ಪಾಲಿಗೆ, ಅರ್ಥ ಮಾಡ್ಕೊಳ್ಳೋರಿಗೆ. ಇನ್ನು ಕೆಟ್ಟದಾಗ ಅರ್ಥ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನನಗೂ ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ್ ಮಾಡೋರು ಥ್ಯಾಂಕ್ ಯು. ಮತ್ತೆ ಏನಾದರೂ ನಾನು ವಿಡಿಯೋದಲ್ಲಿ ತಪ್ಪಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೋದು, ಅದನ್ನು ನಾನು ತಿದ್ಕೋತೀನಿ. ಯಾಕಂದರೆ ಮನುಷ್ಯ ಎಲ್ಲನೂ ಕಲಿತು ಬಂದಿಲ್ಲ ಅಲ್ವಾ. ಕಲಿಯೋದು ತುಂಬಾ ಇದೆ. ನಾವು ಇನ್ನು ಜೀವನ ಹೋಗೋವರೆಗೂ ಕಲಿತಾನೆ ಇರಬೇಕಾಗತ್ತೆ. ಹಾಗಾಗಿ ನಮ್ದು ಏನೇ ತಪ್ಪಿದ್ರು ಕೂಡ ನೀವು ತಿಳಿಸಿ. ಬ್ಯಾಡ್ ಕಮೆಂಟ್ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ನೀವೇನೇ ಹೇಳಿದ್ರು ಅದು ನನ್ನ ಬುದ್ಧಿವಾದ, ಅದು ನನಗೆ ಒಂದು ಬದುಕಿಗೆ ಒಂದು ದಾರಿಯಾಗಿರುತ್ತೆ ಅಂತ ನಾನು ಅಂದ್ಕೊಳ್ಳೋದು. ನಂದು ಏನು ತಪ್ಪಿದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ತಿದ್ಕೋತೀನಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಪೂಜೆಗಳಾಗಲಿ ಈ ಥರದ್ದೇನಾದರೂ ಏನಾದರೂ ಬೇಕು ಅಂತ ಅಂದರೆ, ಮತ್ತು ಇನ್ನೂ ಸ್ವಲ್ಪ ಸೊಲ್ಯೂಷನ್ಗಳಿದ್ದಾವೆ. ಈ ಹೇಳ್ತಿಲ್ಲ ಕೆಟ್ಟದ್ದೆಲ್ಲ ಮಾಡ್ತಾ ಇರ್ತಾರಲ್ಲ, ಅಂಥದನ್ನು ತಿಳ್ಕೊಳ್ಳೋದಕ್ಕೂ ಮತ್ತೆ ಅವ್ರಿಗೆ ವಾಪಸ್ ಆಗೋದಕ್ಕೂ, ಅದು ನಮ್ಗೆ ತಡೆ ಹಿಡಿಯೋದಕ್ಕೂ ಪೂಜೆಗಳು ಇದ್ದಾವೆ. ಆದರೆ ನಿಮಗೆ ಇಷ್ಟ ಇದ್ದರೆ ಮಾತ್ರ. ಯಾಕಂದರೆ ಸುಮ್ಮನೆ ನಾನು ಮಾಡೇ ಹಾಕಿ ಅದು ಉಪಯೋಗ ಇರಲ್ಲ. ಹಾಗಾಗಿ ನಿಮ್ಗೆ ತಿಳ್ಕೋಬೇಕು ಅಥವಾ ನಮಗೆ ಈ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದರೆ ನಾನು ಮಾಡಿರೋ ಪೂಜೆಗಳು ಮಾತ್ರ ನಿಮಗೆ ತಿಳಿಸ್ತೀನಿ ಅಷ್ಟೇ. ಬೇರೆ ಎಲ್ಲ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಾನು ಎಲ್ಲಿಂದ ಎಲ್ಲಿಗೆ ಪರಿಹಾರ ಮಾಡ್ಕೋತಾ ಇದ್ದೀನಿ ನೋಡಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಇಲ್ಲ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ಖಂಡಿತ ಅದ್ರ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಇದು ಎಲ್ಲ ಮಾತಾಡ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಒಂದು ಲೈಕ್ ಮಾಡಿ ಪ್ಲೀಸ್, ತುಂಬಾ ಅನುಕೂಲ ಆಗುತ್ತೆ. 1,00,000 ಅದು ಚಾನಲ್ ಓಡಿದ್ರ ಬಗ್ಗೆ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ಬಿಟ್ಟೆ. ನಿಜಕ್ಕೂ ಅದೇ ಖುಷಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಅದು ಎಲ್ಲ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಆ ಅದೊಂದು ವಿಡಿಯೋನ 1,00,000ವರೆಗೂ ಹೋಗಿದೆ. ಇನ್ನೊಂದು 80,000 ಹೋಗಿದೆ. 2,000ಕ್ಕಿಂತ ಹೆಚ್ಚು ಕಮೆಂಟ್ಸ್, 300-400 ಕಮೆಂಟ್ಸ್ ಬಂದಿದೆ. 2,000ಕ್ಕಿಂತ ಹೆಚ್ಚು ಲೈಕ್ಸ್ ಬಂದಿದೆ. ಇದು ಹೆಂಗಂದರೆ ನನಗೆ ತುಂಬಾ ಖುಷಿ, ಅಂದರೆ ತುಂಬಾ ಖುಷಿ ಆಗ್ಬಿಟ್ಟಿದೆ, ಹೇಳ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು. ನಿಜವಾಗ್ಲೂ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೆಯದು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಆದರೆ ಮೇನ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ. ಇಲ್ಲಿವರೆಗೂ ಕೈ ಹಿಡಿದು ಕರ್ಕೊಂಡ್ಬಂದಿದ್ರೆ ಇನ್ನು ಮುಂದೂ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದೇ. ನಮಸ್ಕಾರ ಎಲ್ಲರಿಗೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.